ಇದೆಲ್ಲ ಮಾರ್ಬಲ್ ಶೀಟ್ ಇದು. ಓಕೆ ಓಕೆ. ಮಾರ್ಬಲ್ ಶೀಟ್ ಅಲ್ಲಿ ಕಿಚನ್ ಒಂದು ಡೆಮೋ ಮಾಡಿ ಇಟ್ಟಿದೀವಿ. ಓಕೆ, ಈ ಟೈಪ್ ಅಲ್ಲಿ ಬರುತ್ತೆ ಸರ್. ಇದ್ರಲ್ಲಿ ಕಲರ್ಸ್ ಏನಾದ್ರು ಸಿಗುತ್ತಾ? ನೀವ್ ಅವ್ರಿಗೆ ಡೆಮೋ ತೋರಿಸ್ತೀರಾ ಈ ತರ ಐತೆ ನಮ್ಮಲ್ಲಿ ಕಾಂಬಿನೇಷನ್ಸ್, ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು ಅಂತ? ಹಾಗಿದ್ರೆ ನಾನು ಪೇಂಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸರ್. ಈಗ ಪೇಂಟ್ ಮಾಡಿಸಿದ್ರೆ 2 ವರ್ಷಕ್ಕೆ ಒಂದ್ಸರಿ ಮಾಡಿಸ್ಬೇಕಿರತ್ತೆ, ಕಂಪಲ್ಸರಿ ಇರುತ್ತೆ. ಬಟ್ ಇದನ್ನ ಮಾಡಿಸ್ತಂದ್ರೆ ಅದ್ರ ಅವಶ್ಯಕತೆ ಇರೋದಿಲ್ಲ. ಇದು ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಮೇಡಮ್. ಪರ್ ಸ್ಕ್ವೇರ್ ಫೀಟ್ 65 ರೂಪೀಸ್ ಇಂದ ಸ್ಟಾರ್ಟ್ ಆಗತ್ತಂತೆ. ಸರ್ ನಮಸ್ತೆ ಸರ್. ಸರ್ ಆಕ್ಚುಲಿ ನಾವು ನಮ್ಮ ಫ್ರೆಂಡ್ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಇಂಟೀರಿಯರ್ ಮತ್ತೆ ಟೈಲ್ಸ್ ಪೇಂಟಿಂಗ್ಸ್ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ವಿ. ಔಟ್ ಸೈಡ್ ನೋಡದೆ ನಿಮ್ಮಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಸರ್, ನೋಡೋಣ ಒಂದ್ಸರ್ ವಿಚಾರಿಸೋಣ ಅಂತ ಬಂದೆ. ಏನಿದೆ ಸರ್ ನಿಮ್ಮಲ್ಲಿ? ಮೇನ್ ಕಾನ್ಸೆಪ್ಟ್ ಮಾರ್ಬಲ್ ಶೀಟ್. ಓಕೆ, ಮಾರ್ಬಲ್ ಶೀಟ್, ಫ್ಲೂಟೆಡ್ ಪ್ಯಾನಲ್ಸ್, 3D ಪ್ಯಾನಲ್ಸ್, ಸರ್ ಆಮೇಲೆ ಲೋವರ್ಸ್, ಗ್ಲಾಸ್ ಮೊಸೈಕ್ಸ್, ಇದು ಮೇನ್ ಕಾನ್ಸೆಪ್ಟ್. ಮೇನ್ ಕಾನ್ಸೆಪ್ಟ್ ನಿಮ್ದಿದು ಸರ್. ನನಗೆ ಮೇನ್ ಹಾಲ್ಗೆ ಆಗಿದ್ರೆ ನಾನು ಪೇಂಟ್ ಏನ್ ಮಾಡ್ಸೋದ್ ಬೇಡವಾ ಸರ್? ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಮೇಡಮ್. ಅಂದ್ರೆ ಎಂಟೈರ್ ಮನೆ ಪೂರ್ತಿ ಪೇಂಟ್ ಬೇಡ, ಪೂರ್ತಿ ಹಾಕೊಡ್ತೀರಾ? ಇದು ಹೇಗೆ ಎಂಟೈರ್ ಇರುತ್ತೆ? ಓಕೆ, ಎಂಟೈರ್ ಹೌಸ್ ಮಾರ್ಬಲ್ ಶೀಟ್ ಹಾಕ್ಬೋದು. ನಿಮ್ಗೆ 2 ವರ್ಷಕ್ಕೆ ಒಂದ್ಸರಿ ನೀವು ಪೇಂಟ್ ಮಾಡ್ತೀರಾ, ಇದನ್ನ ನೀವು ಒನ್ಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಒಂದು 50 ವರ್ಷ ಇದು ಬಾಳ್ಕೆ ಬರ್ತದೆ. ನಾವು ಕಂಪನಿ ಕಡೆಯಿಂದ 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಓ ಸೂಪರ್. ಹಾಗಿದ್ರೆ ನಾನು ಪೇಂಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಸರ್. ಈಗ ಪೇಂಟ್ ಮಾಡಿಸಿದ್ರೆ 2 ವರ್ಷಕ್ಕೆ ಒಂದ್ಸರಿ ಮಾಡಿಸ್ಬೇಕಿರತ್ತೆ, ಕಂಪಲ್ಸರಿ ಇರುತ್ತೆ. ಬಟ್ ಇದನ್ನ ಮಾಡಿಸ್ತಂದ್ರೆ ಅದ್ರ ಅವಶ್ಯಕತೆ ಇರೋದಿಲ್ಲ. ಇದು ವಾಟರ್ ಪ್ರೂಫ್, ಫೈರ್ ಪ್ರೂಫ್ ಮೇಡಮ್. ಓಕೆ, ಡೈರೆಕ್ಟ್ ಆಗಿ ನೀವು ನೀರ್ ಹಾಕಿ ತೊಳ್ಕೋಬಹುದು, ಏನಾಗಲ್ಲ. ವಾಟರ್ ಪ್ರೂಫ್. ಓ ಸೂಪರ್ ಸೂಪರ್ ಸರ್. ಮತ್ತೆ ಇತ್ತೀಚಿನ ದಿನದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಗ್ಯಾಸ್ ಬಸ್ಟ್ ಆಗೋದು, ಫೈರ್ ಫೈರ್ ಎಲ್ಲ ಇದಾದಾಗ ಪ್ರಾಬ್ಲಮ್ಸ್ ಆದಾಗ ಟೈಲ್ಸ್ ಎಲ್ಲ ಕಪ್ಪಗಾಗೋದು, ಗೋಡೆ ಎಲ್ಲ ಫುಲ್ ಹಾಳಾಗೋದು, ಆತರ ಆಗುತ್ತೆ. ಇದೆಲ್ಲ ಹೇಗ್ ಸಪೋರ್ಟ್ ಮಾಡುತ್ತೆ ಅದಕ್ಕೆ? ಜಸ್ಟ್ ಒರೆಸ್ಕೊಂಡ್ರೆ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಒಂದು ತೇವ ಬಟ್ಟೆ ಮಾಡಿ ಒರೆಸ್ಕೊಂಡ್ರೆ ಸಾಕು. ಓಕೆ, ಹಾಗಿದ್ರೆ ಸರ್ ಏನು ಇಂಟೀರಿಯರ್ ಅಂತಂದ್ರೆ ತುಂಬಾ ಕಾಸ್ಟ್ಲಿ, ಅದಕ್ಕೆ ಒಂದು 5 ಲಕ್ಷ 10 ಲಕ್ಷ ಆ ತರ ಎಲ್ಲ ಬಜೆಟ್ ಇರುತ್ತೆ ಸರ್. ಬಡವರೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಡವ್ರು ಬಂದ್ರಪ್ಪ ನನ್ ಲಕ್ಸುರಿ ಮನೆ ಕಟ್ಬೇಕು, ಲಕ್ಸುರಿಯಾಗಿ ಕಾಣಿಸ್ಬೇಕು ಅಂತ ಬಡವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತವ್ರಿಗೆ ನಿಮ್ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ ಸರ್? ಈ ಕಾನ್ಸೆಪ್ಟ್ ಬಂದಿರೋದೇ ಬಡವರಿಗೆ. ಓಕೆ, ಅಂದ್ರೆ ಅವ್ರ ಬಡವ್ರ ಮನೆಯನ್ನ ಲಕ್ಸುರಿಯಾಗಿ ಕಾಣೋ ತರ ಮಾಡೋದೇ ನಮ್ ಕೆಲಸ. ಓ, ಈ ಇಂಟೀರಿಯರ್ ಡಿಸೈನರ್ ಅದು ಒಂದು ಟೋಟಲಿ ಬಂದು ತುಂಬಾ ಬೇರೆ ರೇಟ್ ಇದೆ ಮೇಡಮ್. ನಮ್ದು ಏನಂದ್ರೆ ವೆರಿ ರೀಸನಬಲ್. ನಮ್ದು ರೇಟು ತುಂಬಾ ರೀಸನಬಲ್ ಇರ್ತದೆ. ಮಾರ್ಬಲ್ ಶೀಟ್ ನಿಮ್ಗೆ ಸ್ಕ್ವೇರ್ ಫೀಟ್ ವಿತ್ ಲೇಬರ್ 150, 185, 250, 200 ಆ ರೇಂಜ್ ಅಲ್ಲಿ ಇದೆ. ಸ್ಟಿಕ್ಕರ್ಸ್ ಇದೆ ಮೇಡಮ್. ನೋಡಿ, ಇದು ಸ್ಟಿಕ್ಕರ್. ಇದು ನೋಡಿ, ಈ ಸ್ಟಿಕ್ಕರ್ ಬಂದು ನಿಮ್ಗೆ 65 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಅದೇನೋ ಪರ್ ಸ್ಕ್ವೇರ್ ಫೀಟ್ ಅಂತಾರಲ್ಲ ಸರ್? ಹೌದು ಮೇಡಮ್, ಸ್ಕ್ವೇರ್ ಫೀಟ್ ಬರ್ತದೆ. ಸ್ಕ್ವೇರ್ ಫೀಟ್ 65 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ 65 ರೂಪೀಸ್ ಇಂದ ಸ್ಟಾರ್ಟ್ ಆಗತ್ತಂತೆ. ಇದು ಸ್ಟಿಕ್ಕರ್ ಮೇಡಮ್. ಇದಕ್ಕೂ 10 ವರ್ಷ ವಾರಂಟಿ ಕೊಡ್ತೀವಿ. 10 ವರ್ಷ ವಾರಂಟಿ ಕೊಡ್ತೀರಾ ಸರ್ ಇದಕ್ಕೆ? ವಾವ್ ಸೂಪರ್. ಸರ್ ಮತ್ತೆ ಕಿಚನ್ ಗೆಲ್ಲ ನಿಮ್ಮಲ್ಲಿ ಯಾವ್ದಾದ್ರು ಡೆಮೋಸ್ ಇದ್ರೆ ತೋರಿಸಬಹುದಾ? ಕಿಚನ್ ಗೆಲ್ಲ ಯಾವ ತರ ಮಾಡ್ಕೊಡ್ತೀರಾ? ಮಾರ್ಬಲ್ ಶೀಟ್ ಅಲ್ಲೇ ಮಾಡ್ಕೊಡ್ತೀವಿ ಮೇಡಮ್. ಮಾರ್ಬಲ್ ಶೀಟ್. ಓ, ಈ ತರ ಇದೆಲ್ಲ ಮಾರ್ಬಲ್ ಶೀಟ್ ಇದು. ಓಕೆ ಓಕೆ. ಮಾರ್ಬಲ್ ಶೀಟ್ ಅಲ್ಲೇ ಕಿಚನ್ ಒಂದು ಡೆಮೋ ಮಾಡಿ ಇಟ್ಟಿದೀವಿ. ಓಕೆ, ಈ ಟೈಪ್ ಅಲ್ಲಿ ಬರುತ್ತೆ ಸರ್. ಇದ್ರಲ್ಲಿ ಕಲರ್ಸ್ ಏನಾದ್ರು ಸಿಗುತ್ತಾ? ನೀವ್ ಅವ್ರಿಗೆ ಡೆಮೋ ತೋರಿಸ್ತೀರಾ ಈ ತರ ಐತೆ ನಮ್ಮಲ್ಲಿ ಕಾಂಬಿನೇಷನ್ಸ್, ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬಹುದು ಅಂತ? ಓ ನೈಸ್ ಸರ್. ಈ ತರದೆಲ್ಲ ಟಿವಿ ಯೂನಿಟ್. ಇದು ಟಿವಿ ಯೂನಿಟ್ ಈ ತರ ಬರುತ್ತೆ ಮೇಡಮ್. ಓಕೆ, ಇದು ಮಾರ್ಬಲ್ ಶೀಟ್ ಸರ್. ಇದೆಲ್ಲ ನೋ ಪೇಂಟಿಂಗ್ಸ್, ಎಲ್ಲ ಬರೀ ಇಂಟೀರಿಯರ್ ವರ್ಕ್ಸ್ ಸರ್. ಮಾರ್ಬಲ್ ಶೀಟ್ಸ್, ಇಂಟೀರಿಯರ್ ವರ್ಕ್ಸ್ ಅಷ್ಟೇನೆ. ಓ ಸೂಪರ್ ಸರ್. ಮತ್ತೆ ಪಿವಿಸಿ ಫಾಲ್ ಸೀಲಿಂಗ್ ಮಾಡ್ತೀವಿ ಮೇಡಮ್. ಎಲ್ಲರೂ ಪಿಒಪಿ ಫಾಲ್ ಸೀಲಿಂಗ್ ಮಾಡ್ತಾರೆ, ನಾವು ಪಿಒಪಿ ಮಾಡಲ್ಲ. ಇದು ಪಿವಿಸಿ ಫಾಲ್ ಸೀಲಿಂಗ್. ಇದು ಪಿವಿಸಿ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇದು ಪಿವಿಸಿ ಫಾಲ್ ಸೀಲಿಂಗ್ ಮೇಡಮ್. ಇದು ಲೈಫ್ ಟೈಮ್ ನಿಮ್ಗೆ. ಓ, ಲೈಫ್ ಟೈಮ್ ಕೊಡ್ತೀರಾ ಸರ್? ಮನುಷ್ಯಂಗೆ ಲೈಫ್ ಟೈಮ್ ಗ್ಯಾರಂಟಿ ಕೊಡಲ್ಲ, ನೀವು ಇದಕ್ಕೆ ಲೈಫ್ ಟೈಮ್ ಕೊಡ್ತೀರಾ? ಇನ್ನೊಂದು ಏನ್ ಕಾನ್ಸೆಪ್ಟ್, ನೀವು ಡಿಟ್ಯಾಚ್ ಮಾಡಬಹುದು. ಡಿಟ್ಯಾಚ್ ಮಾಡಿ ಬೇರೆ ಕಡೆನೂ ಹಾಕ್ಸ್ಕೋಬಹುದು. ಇವತ್ತು ನೀವು ಹಾಕ್ಸ್ಕೊಳ್ತೀರಾ, ನಿಮ್ಗೊಂದು 5-6 ವರ್ಷ ಆದ್ಮೇಲೆ ಇಷ್ಟ ಇಲ್ಲ, ಇದನ್ನ ಮೂವ್ ಮಾಡಿ ಬೇರೆ ಕಡೆ ಹಾಕ್ಸ್ಕೋಬಹುದು. ಆ ಟೈಮಲ್ಲಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವೇ ಮಾಡ್ಕೊಡ್ತೀರಾ ಸರ್? ಓಕೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಪಿಒಪಿ ನೀವು ಮಾಡಿದ್ರೆ ಒಂದು 2-3 ವರ್ಷದಲ್ಲಿ ಏನಾಗುತ್ತೆ, ಉದುರೋಗುತ್ತೆ ಮೇಡಮ್. ಪಿಒಪಿನೂ ಮಾಡಬಾರ್ದು. ಪೇಂಟಿಂಗ್ ಏನಂದ್ರೆ ನಿಮ್ಗೆ ಬೇಕಾದ ಯಾವ್ಯಾವ ಜಾಗದಲ್ಲಿ ಬೇಕು ಅಲ್ಲಿ ಮಾತ್ರ ಪೇಂಟಿಂಗ್ ಮಾಡ್ಕೊಳ್ಳಿ. ಬೇರೆ ಎಲ್ಲಾ ಜಾಗದಲ್ಲೂ ನೀವು ಮಾರ್ಬಲ್ ಶೀಟ್ ಹಾಕೋಬಹುದು. ಅದಕ್ಕೆ ನೀವು ಗ್ಯಾರಂಟಿ ಕೊಡ್ತೀರಾ ಸರ್? ಕ್ವಾಲಿಟಿ, ಕ್ಲಾರಿಟಿ, ಕ್ವಾಂಟಿಟಿ, ಎವ್ರಿಥಿಂಗ್ ಇದೆ ಅಂತ ಮೇಡಮ್. ಇದು 3mm ಬರ್ತದೆ. ಮಾರ್ಕೆಟ್ ಅಲ್ಲಿ ಸರ್ ಈಗ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಮಾರ್ಬಲ್ ಶೀಟ್ ನಾನು ಹಾಕ್ತೀನಿ ಅಂತ ಬರ್ತಾವ್ರೆ. ಸುಮಾರು ದಿನ ಒಂದು 500 ವಿಡಿಯೋ ನೋಡ್ತಾ ಇದ್ದೀನಿ ನಾನು ಮಾರ್ಕೆಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. 1.5mm, 1mm, ಆಮೇಲೆ 1.8mm, 2mm ಶೀಟ್ ಅನ್ನ ಕೊಟ್ಟು ಜನರನ್ನು ಮೋಸ ಮಾಡ್ತಾವ್ರೆ. ಇದು 100% 3mm ಥಿಕ್ನೆಸ್ ಇರ್ತದೆ. ಇದು ಜರ್ಮನ್ ಟೆಕ್ನಾಲಜಿ. ಕ್ವಾಲಿಟಿಗೆ ನಾವು ಅಶ್ಯೂರೆನ್ಸ್ ಕೊಡ್ತೀವಿ.
ಓ ಸೂಪರ್ ಸರ್. ಮತ್ತೆ ಸರ್ ನೀವು ಇಷ್ಟು ಒಳ್ಳೆ ಚಂದ ಇರುವಂತಹ ಇಂಟೀರಿಯರ್ ಡಿಸೈನ್ಸ್, ಮಾರ್ಬಲ್ ಶೀಟ್ಸ್, ಪೇಂಟಿಂಗ್ ಇಲ್ಲದೆ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಳೋದಕ್ಕೆ ಆಲ್ ಇನ್ ಒನ್ ಅನ್ನೋ ತರ ಪ್ರಾಡಕ್ಟ್ ಇದೆ ಇದು. ಸೊ ಇದು ಎಂಟೈರ್ ಕರ್ನಾಟಕ ಏನಾದ್ರೂ ಥ್ರೂಔಟ್ ವರ್ಕ್ ಮಾಡ್ಕೊಡ್ತೀರಾ? ಎಂಟೈರ್ ಕರ್ನಾಟಕ ಮೆಟೀರಿಯಲ್ ಕೊಡ್ತೀವಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮೆಟೀರಿಯಲ್ ಕೊಡ್ತೀರಾ? ನಮಗೆ ಈ ಬೆಂಗಳೂರು ಸುತ್ತಮುತ್ತ ಒಂದು 30 ಕಿಲೋಮೀಟರ್ ನಾವು ಕೆಲಸ ಮಾಡ್ಕೊಡ್ತೀವಿ, ಓಕೆ, ವರ್ಕ್ ಮಾಡ್ಕೊಡ್ತೀವಿ. ಆಲ್ರೆಡಿ ನಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಒಂದು 15 ಪ್ರಾಜೆಕ್ಟ್ ನಡೀತಾ ಇದೆ. ಓಹ್ ಸೂಪರ್ ಸರ್. 100% ನಾವು ಮಾಡ್ಕೊಡ್ತೀವಿ. ನಮ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು, ಯಾಕಂದ್ರೆ ಅರ್ಜೆಂಟ್ ಮಾಡಿಸ್ಬಾರ್ದು. ಯಾಕಂದ್ರೆ ಈ ಕೆಲಸ ನಾವು ನಮ್ಗೆ ಟೈಮ್ ಕೊಟ್ರೆ ಟೈಮ್ ಮಾಡ್ಕೊಡ್ತೀವಿ ನಾವು. ಹಾ ಸರ್, ಓಕೆ. ಇನ್ನು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ಅಡ್ರೆಸ್ ಕೂಡ ಕೊಟ್ಟಿರ್ತೀವಿ. ಸಾಧ್ಯ ಆದ್ರೆ ಒಂದ್ಸಲ ಅಡ್ರೆಸ್ಗೂ ಕೂಡ ಭೇಟಿ ಮಾಡಿ. ಇಲ್ಲ ಅಂತಂದ್ರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್ ನಿಮಗೆ ಬಜೆಟ್ ಫ್ರೆಂಡಿನಲ್ಲಿ ಒಂದು ಒಳ್ಳೆ ಇಂಟೀರಿಯರ್ ಡಿಸೈನ್ ಮಾಡ್ಕೊಡ್ತಾರೆ. ನೀವು ಯಾವುದೇ ಪೇಂಟ್ ಮಾಡ್ಸಂಗಿಲ್ಲ, ಟೈಲ್ಸ್ ಹಾಕ್ಸೋಗಿಲ್ಲ, ಇನ್ಯಾವುದೇ ಬೇರೆ ತರ ಪ್ಯಾಚ್ ವರ್ಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲಾನು ಕೂಡ ಸರ್ ಬಜೆಟ್ ಫ್ರೆಂಡಿನಲ್ಲಿ ಈ RK ರಾಯಲ್ ಇಂಟೀರಿಯರ್ಸ್ ಕಡೆಯಿಂದ ಮಾಡಿಕೊಡ್ತಾರೆ.